ಹನಿ ಟ್ರ್ಯಾಪ್ ಪ್ರಕರಣ ಕಾಂಗ್ರೆಸ್ಗೆ ತೀವ್ರವಾಗಿರುವಂತಹ ಮುಜುಗರವನ್ನ ಈಗ ತಂದೊಡ್ಡಿದೆ ಅಂತೆ. ಪಕ್ಷಕ್ಕೆ ಮಾತ್ರವಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೂ ಡ್ಯಾಮೇಜ್ ಉಂಟು ಮಾಡಿದೆ ಅಂತೆ. ಈ ಹೊತ್ತಲ್ಲೇ ಮುಖ್ಯಮಂತ್ರಿಗಳು ಮತ್ತು ಎಐಸಿ ಅಧ್ಯಕ್ಷರ ಮೀಟಿಂಗ್ ನಡೆದಿರೋದು. 1.5 ಗಂಟೆಗಾಲ ಸಭೆಯಲ್ಲಿ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರು ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವ ರಾಜಣ್ಣ ಧೋರಣೆ ಬಗ್ಗೆ ಎಐಸಿ ಅಧ್ಯಕ್ಷರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ನಡೆ ಸರಿಯಿಲ್ಲ. ಅವರು ಪಕ್ಷದ ವೇದಿಕೆಯಲ್ಲಿ ಅಥವಾ ನಿಮ್ಮ ಮುಂದೆ ಖಾಸಗಿಯಾಗಿ ಮಾತನಾಡಬೇಕಿತ್ತು. ಅದು ಬಿಟ್ಟು ಸದನದಲ್ಲಿ ಮಾತನಾಡಿದರೆ ಏನರ್ಥ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಸಚಿವರೇ ಚೀಟಿ ನೀಡಿ ಯತ್ನಾಳ್ ಮೂಲಕ ಮಾತನಾಡಿಸಿದ್ರೂ ಕೂಡ ಅದು ತಪ್ಪು. ರಾಜಣ್ಣಗೆ ಮೊದಲು ದೂರು ಕೊಡೋಕೆ ಹೇಳಿ, ಕೂಡಲೇ ತನಿಖೆಗೆ ಆದೇಶ ನೀಡಿ. ಯಾರೇ ತಪ್ಪಿತಸ್ಥರಿದ್ರೂ ಕೂಡ ಕ್ರಮ ಆಗಲಿ. ಮೊದಲು ಆ ಕೆಲಸ ಮಾಡಿ. ಈಗಾಗಲೇ ಇದರಿಂದಾಗಿ ಸರ್ಕಾರಕ್ಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ. ಇದನ್ನು ಸರಿಪಡಿಸಬೇಕು ಅಂದರೆ ತನಿಖೆ ನಡೀಲೇಬೇಕು ಅಂತ ಖಡಕ್ಕಾಗಿ ಖರ್ಗೆ ಅವರು ಸಿಎಂಗೆ ಸೂಚನೆಯನ್ನು ನೀಡಿದ್ದಾರೆ ಅಂತಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆಗೆ ಮಲ್ಲಿಕಾರ್ಜುನ್ ಖರ್ಗೆ ನಿರಾಕರಿಸಿದ್ದಾರೆ. ಇದೇ ವೇಳೆ ದೂರು ನೀಡೋಕೆ ಸದ್ಯಕ್ಕೆ ಟೈಮ್ ಇಲ್ಲ ಎಂಬ ಅರ್ಥದಲ್ಲಿ ಹೇಳಿಕೆಯನ್ನು ಸಚಿವ ರಾಜಣ್ಣ ಹೇಳಿದ್ದಾರೆ. ಸಿಎಂ ಪರ ರಾಜಣ್ಣ ಇರೋ ಕಾರಣಕ್ಕೆ ಇಂತಹ ಪ್ರಯತ್ನ ನಡೆದಿರಬಹುದು ಅಂತ ಎಂಎಲ್ಸಿ ರಾಜೇಂದ್ರ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಬೆಳವಣಿಗೆ ಮುಜುಗರ ಉಂಟು ಮಾಡಿರೋದನ್ನ ಸಚಿವ ಪ್ರಿಯಾಂಕ ಒಪ್ಪಿಕೊಂಡಿದ್ದಾರೆ. ಈ ಮಧ್ಯೆ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಳಿ ಎಲ್ಲಿದಾಗಿದೆ ಅವೆಲ್ಲ ಇಲ್ಲೇ ಕೇಳಿ ನನ್ನ ಬಳಿ ಎಲ್ಲಿದಾಗಿದೆ. ನಾನು ಈಗ ಬ್ಯುಸಿ ಇದ್ದೀನಿ. ಈ ಬ್ಯಾಂಕಿಂಗ್ ಸೆಕ್ಟರ್ ನೋಡಬೇಕು ಮತ್ತು ಫೈನಾನ್ಷಿಯಲ್ ಎಂಡ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಬೆಂಗಳೂರಲ್ಲಿದ್ದಾಗ ನಾನು ಅವ್ರ ಬಗ್ಗೆ ರಾಜಣ್ಣವ್ರ ಮೇಲೆ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ನಾನಾದ್ರೆ ಸ್ವಲ್ಪ ಹುಷಾರಿರ್ತೀನಿ, ಮೊಬೈಲು ಅದು ಇದು ನನಗೆ ಗೊತ್ತಿದೆ, ಬಟ್ ಅವ್ರಿಗಂತ ಐಡಿಯಾ ಇದ್ದಿಲ್ಲ. ಸೊ ಅವ್ರನ್ನ ಬೇಗ ಇದು ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಸಕ್ಸಸ್ ಆಗಿಲ್ಲ. ಹೇಳಿದೆ ನೋಡಿ ಸರ್, ನಿಮ್ಮ ಬಗ್ಗೆ ನಾವು ರಾಜಣ್ಣವ್ರು ಮಾತಾಡ್ತಾರೆ ಅಂತೇಳಿ ಮಾಡ್ತಾ ಇದ್ದಾರೋ ಅಥವಾ ಏನಕ್ಕೆ ಈ ವಿಚಾರದಲ್ಲಿ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆಮೇಲೆ ಪ್ರಯತ್ನ ಮಾಡಿದ್ದಾರೆ. ಇಂಥ ವಿಚಾರಗಳು ರಾಜಕಾರಣಿ ಮೇಲೆ ಇರುವಂತ ಕ್ರೆಡಿಬಿಲಿಟಿಯನ್ನ ಜನರು ಡೌಟ್ ಮಾಡ್ತಾರಲ್ವಾ. ಯಾರು ಚೀಟಿ ಬರ್ದು ಕೊಡ್ತಾರೆ, ಅದು ಯಾಕೆ ಕೊಟ್ರೋ ಏನು ಕೊಟ್ರೋ ಅದ್ರಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ. ಅದು ಇದೇ ಇತ್ತಂತ ಏನು ಗ್ಯಾರಂಟಿ. ಆದರೆ ಇದ್ರೆ ಮುಜುಗರ ಸಹಜವಾಗಿ. ಈ ದೂರು ಕೊಡದೆ ಈ ರೀತಿಯಾಗಿ ಪದೇ ಪದೇ ರಾಜಣ್ಣ ಅವರು ಮತ್ತೆ ಅವರ ಪುತ್ರ ಎಂಎಲ್ಸಿ ರಾಜೇಂದ್ರ ಅವ್ರ ರೀತಿಯಾಗಿ ಕಥೆಯನ್ನು ಹೇಳ್ತಾ ಇದ್ರೆ ನಿಮ್ಮ ಮೇಲೆ ಡೌಟ್ ಬರುತ್ತೆ ನಮಗೆ. ನೀವು ಅವ್ರೇನು ಹೇಳ್ತಾರೆ ಅಂದರೆ ದೂರು ನೀಡೋಕೆ ಸದ್ಯಕ್ಕೆ ಟೈಮ್ ಇಲ್ಲ ಅಂತೆ, ಕ್ಷೇತ್ರ ಪ್ರವಾಸದಲ್ಲಿದ್ದೀನಿ ಅಂತೆ. ಈ ಹನಿ ಟ್ರ್ಯಾಪ್ ಅಂತಹ ಪ್ರಯತ್ನ ನಿಮ್ಮ ಮೇಲೆ ನಡೆದು ಅದು 6 ತಿಂಗಳಿಂದ 1.5 ತಿಂಗಳಿಂದ ಎಲ್ಲವೂ ಕೂಡ ನಡೆದಿದೆ ಅಂತ ಹೇಳ್ತೀರಾ. 2 ಸಲ ಅಟೆಂಪ್ಟ್ ನಡೆದಿದೆ ಅಂತ ಹೇಳ್ತೀರಾ. ಪದೇ ಪದೇ ಕಾಲ್ಗಳು ಬರ್ತಾ ಇದೆ ಅಂತ ಹೇಳ್ತೀರಾ. ಇಷ್ಟೆಲ್ಲ ಇದ್ರೂ ನಿಮಗೆ ದೂರು ಕೊಡೋಕೆ ಟೈಮ್ ಇಲ್ಲ ಅಂತಂದ್ರೆ ಯಾಕ್ರಿ ಹೇಳಿದ್ರಿ ಸದನದಲ್ಲಿ? ಸದನದ ಸಮಯವನ್ನು ಯಾಕೆ ಹಾಳು ಮಾಡಿದ್ರಿ? ನಿಮ್ಗೆ ದೂರು ಕೊಡೋಕೆ ಮನಸ್ಸಿಲ್ಲ ಅನ್ನೋದಾಗಿದ್ದರೆ ಈಗ ನೀವು ಉದ್ದೇಶಪೂರ್ವಕವಾಗಿಯೇ ಈ ರೀತಿಯಾಗಿ ಹೇಳಿದ್ದೀರಾ. ನಿಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಅಂತ ಯಾಕೆ ಅನ್ನಬಾರ್ದು? ಇದನ್ನ ಯಾಕೆ ಹೇಳಬಾರ್ದು? ಯಾರನ್ನು ಟಾರ್ಗೆಟ್ ಮಾಡೋಕ್ಕೋಸ್ಕರ, ಯಾರಿಗೂ ಕೆಟ್ಟ ಹೆಸರನ್ನು ತರೋಕ್ಕೋಸ್ಕರ ನೀವು ದುರುದ್ದೇಶದಿಂದನೇ ಈ ರೀತಿಯಾದಂತಹ ಆರೋಪಗಳನ್ನು ಉದ್ದೇಶಪೂರ್ವಕವಾಗಿಯೇ ಹೇಳಿದ್ದೀರಾ ಅನ್ನುವಂಥ ಅನುಮಾನವನ್ನ ನಿಮ್ಮ ಮೇಲೆ ಯಾಕೆ ವ್ಯಕ್ತಪಡಿಸಬಾರ್ದು? ಇಷ್ಟೆಲ್ಲ ಆದರೂ ಕೂಡ ನೀವು ದೂರು ಕೊಡೋಕೆ ನೀವು ಮೀನಾಮೇಷ ಎಣಿಸ್ತಾ ಇದ್ದೀರಾ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ. ಇನ್ನೆದಕ್ಕೆ ಹೇಳಿದ್ರಿ? ನಂಬಕ್ಕೆ ಹೋಗಲ್ಲ ನಿಮ್ಮನ್ನು. ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಯಾರ್ದೋ ದಾರಿ ತಪ್ಪಿಸ್ತಾ ಇದ್ದೀರಾ, ಇನ್ಯಾರಿಗೂ ಹೆಸರು ಕಳಂಕ ತರುವಂಥ ಪ್ರಯತ್ನ ನಡೀತಾ ಇದರಲ್ಲಿ ಯಾವ ಅನುಮಾನನೂ ಇಲ್ಲ ದೂರು ಕೊಡಬೇಕಾಗಿತ್ತು. ನೀವು ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದೀರ ಅನ್ನೋದು. ಆದರೆ ಇದು ನೀವು ಉದ್ದೇಶಪೂರ್ವಕವಾಗಿ ಸೃಷ್ಟಿ ಮಾಡಿರುವಂಥ ಡ್ರಾಮಾನೇ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ ದೂರು ಕೊಡದೇ ಇದ್ರೆ. ಇನ್ನು ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದಲ್ಲಿ ರಾಜಕೀಯ ಮುಂದುವರೆದಿದೆ. ರಾಜಣ್ಣ ತಮ್ಮ ಬಳಿ ಕೆಲ ವಿಚಾರ ಚರ್ಚೆ ನಡೆಸಿದ್ದು ದೂರು ನೀಡಲು ತಿಳಿಸಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರಾದರೂ ತಿಳಿಸಬೇಕಾ ಇದನ್ನ? ರಾಜಣ್ಣ ದೂರು ಕೊಟ್ಟಿಲ್ಲ, ಕೊಟ್ಟ ಕೂಡಲೇ ತನಿಖೆಗೆ ಆದೇಶ ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇದು ಸಿಎಂ ಕುರ್ಚಿಯನ್ನು ಸುತ್ತುವರೆದಿರುವಂಥ ಪ್ರಕರಣ ಅಂತ ವಿಜೇಂದ್ರ ಅವರ ವ್ಯಾಖ್ಯಾನ. ರಾಜಣ್ಣ ದೂರು ಕೊಟ್ಟ ಮೇಲೆ ಏನಾಗುತ್ತೆ ನೋಡೋಣ ಅಂದಿದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಅನುಮಾನ ಬರುವ ರೀತಿ ಮಾಗಡಿ ಶಾಸಕ ಮಂಜು ಅವರು ಮಾತನಾಡಿದ್ದಾರೆ. ಇದನ್ನು ಸಚಿವ ಚಲುವರಾಯಸ್ವಾಮಿ ತೀವ್ರವಾಗಿ ಖಂಡಿಸಿದ್ದಾರೆ. ಸದ್ಯದ ಬೆಳವಣಿಗೆಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿರುವಂಥ ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಸ್ಥಾನ ತೊರೆಯುವ ಸುಳಿವನ್ನ ನೀಡಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನು ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರಿಗೇನೋ ಪಾಪ ಅವ್ರದ್ದೇನೋ ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ, ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ. ರಾಜಣ್ಣ ಅವರು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವತ್ತೇ ಹೇಳಿದರು. ಇನ್ನುವರೆಗೆ ಕಂಪ್ಲೇಂಟು ನನಗೂ ರೆಪ್ರೆಸೆಂಟೇಷನ್ನು ಬಂದಿಲ್ಲ. ಕಂಪ್ಲೇಂಟ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಕೂಡ ಕಂಪ್ಲೇಂಟ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಾಗ್ತದೆ. ಅದಕ್ಕೋಸ್ಕರ ಕಂಪ್ಲೇಂಟು ಡಿಲೇ ಆಗಿದೆ ಅನ್ನೋ ಕಾರಣಕ್ಕಷ್ಟೇ ಬಿಟ್ಟರೆ, ಇಲ್ಲಾಂದ್ರೆ ನೆನ್ನೆ ಅನೌನ್ಸ್ ಮಾಡ್ತಾರೆ. ಅವರ ಮನೆಯಲ್ಲ ಹೇಳಿದ್ರಲ್ಲ, ನನ್ನ ತಮ್ಮ ಡಿ ಕೆ ಸುರೇಶ್ ಅವ್ರನ್ನ ಸೋಲ್ಸಿರ್ತಕ್ಕಂಥವ್ರಿಗೆ ಲೆಕ್ಕ ಚಿತ್ ಮಾಡ್ತಾ ಇದ್ದೀನಿ ಅಂತ. ಒಂದು ಯೋಗೇಶ್ ಚಿತ್ ಮಾಡಿದ್ದೀನಿ,
ಒಂದು ಮುನ್ರತ್ನ ಚಿತ್ ಮಾಡಿದೀನಿ, ಯಾರ್ಯಾರು ಚಿತ್ ಮಾಡ್ಬೇಕು ಮಾಡ್ಕೊಂಡ್ ಬರ್ತಾವ್ರೆ. ಟಿಕೆಟ್ ಕೊಟ್ಟು ಗೆಲ್ಸವ್ರೆ, ಮಂತ್ರಿ ಮಾಡಿದ್ರಾ? ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಅಂತ ಹೇಳ್ತಕ್ಕಂಥದ್ದು ಮಹಾನ್ ಅಪರಾಧ. ಸೊ ತನಿಖೆ ಆಗೋವರೆಗೂ ಸುಮ್ಮನೆ ಅನಾವಶ್ಯಕವಾಗಿ ನಾವು ಪ್ರಸ್ತಾಪ ಮಾಡಲಿಕ್ಕಾಗಲ್ಲ. ಸೊ ರಾಜಣ್ಣವರಾಗಲಿ, ರಾಜಣ್ಣವ್ರ ಮಗ ಆಗಲಿ, ಯಾವುದೇ ನಿರ್ದಿಷ್ಟವಾದಂಥ ನೇಮನ್ನು ಮೆನ್ಷನ್ ಮಾಡಿಲ್ಲ. ಅನಾವಶ್ಯಕವಾದಂಥ ಚರ್ಚೆ, ಈ ವಿಚಾರಕ್ಕೆ ಬೇರೆ ಬೇರೆ ಆಯಾಮ ಕೊಡ್ತಕ್ಕಂಥದ್ರಲ್ಲಿ ಅವಶ್ಯಕತೆ ಇಲ್ಲ. ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಏನು ಚರ್ಚೆ ಆಗ್ತದೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೇನು ಪೈಪೋಟಿ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು. ಅವ್ರು ಕಂಪ್ಲೇಂಟ್ ಕೊಡಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ, ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ. ಕಾಂಗ್ರೆಸ್ನಲ್ಲಿ ಇವತ್ತೇನು ಆಂತರಿಕ ಗೊಂದಲದಿಂದ ಇವತ್ತೇನೇನು ಪ್ರಕರಣಗಳು ಹೊರಗೆ ಬರ್ತಾ ಇದೆ. ಸದನದಲ್ಲಿ 2-3 ನಡೀತಲ್ಲ, ಈ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೊಂದು ಬಗ್ಗೆ, ಸಭಾಪತಿಗೆ ಸಭಾಧ್ಯಕ್ಷರಿಗೆ ಅದೊಂದು ಗೌರವ ಇರ್ತದೆ. ಈ ಸ್ಥಾನದಲ್ಲಿ ಮುಂದುವರಿದರಲ್ಲಿ ಏನು ಹುರುಳಿಲ್ಲ, ಯಾಕಿರ್ಬೇಕಿಲ್ಲೇ ಅನ್ನುವಂಥ ಒಂದು ತಲೆಯೊಳ ಬರ ಇರುತ್ತೆ. ಹೇಗಾಗಿದೆ ಅಂತಂದ್ರೆ ಇದರ ಕಥೆಯನ್ನ ವಿಚಾರವನ್ನ ಚರ್ಚೆ ನಡೆಸಿಲ್ವಂತೆ. ತದನಂತರ ದೂರು ನೀಡೋಕೆ ತಿಳಿಸಿದ್ದೀನಿ ಅಂತ ಹೇಳ್ತಾರೆ ಉಪಮುಖ್ಯಮಂತ್ರಿಗಳು. ಅವ್ರು ದೂರು ಕೊಟ್ಟಿಲ್ಲ, ದೂರು ಕೊಟ್ಟ ತಕ್ಷಣ ಆದೇಶ ಮಾಡ್ತೀವಿ ಅಂತಾರೆ. ಎಲ್ಲರೂ ಸೇರಿಕೊಂಡು ಒಂದು ರೀತಿಯಾಗಿ ಡ್ರಾಮಾ ಮಾಡ್ತಾ ಇರೋಂಗಿದೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇಲ್ಲ ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಪ್ರತಿ ಒಂದು ಘಟನೆ ಆದ ತಕ್ಷಣ ಒಂದು ಘಟನೆಯನ್ನು ಮರೆಯೋಕೆ ಇನ್ನೊಂದು ರೀತಿಯಾದಂಥ ಹೊಸ ಡ್ರಾಮಾವನ್ನು ಸೃಷ್ಟಿ ಮಾಡ್ತಾ ಇದೆ. ನೋಡಿ, ಸರ್ಕಾರ ಬಂದಾಗಿನಿಂದ ನೋಡ್ಕೊಂಡು ಬಂದು ಒಂದಾದ ನಂತರ ಒಂದು ಇದೇ ರೀತಿಯಾಗಿ ವಿರೋಧ ಪಕ್ಷಗಳು ಯಾವುದು ಹೇಳುತ್ತಾ ಇಲ್ಲ. ಅದರದ್ದೇ ಸರ್ಕಾರದಲ್ಲಿರುವಂಥ ನಾಯಕರುಗಳೇ ಒಂದೊಂದೇ ವಿಚಾರಗಳನ್ನು ಆಚೆ ಇಡ್ತಾರೆ. ಅದೊಂಚೂರು ಚರ್ಚೆ ಆಗತ್ತೆ, ಅದು ತಣ್ಣಗಾಗೋಷ್ಟೊತ್ತಿಗೆ ಇನ್ನೊಂದನ್ನು ತಂದಿಡ್ತಾರೆ, ಇನ್ಯಾವುದನ್ನು ಮರೆಯೋಕೆ ಇನ್ನೊಂದನ್ನು ತಂದಿಡ್ತಾರೆ. ಉದ್ದೇಶಪೂರ್ವಕವಾಗಿ ಸರ್ಕಾರ ಬೇರೆ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇದು ಜನರಿಗೆ ಗೊತ್ತಾಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಬ್ಯುಸಿ ಇಡಬೇಕು, ಜನರನ್ನ, ಮಾಧ್ಯಮಗಳನ್ನು ಕೂಡ ಈ ವಿಚಾರದಲ್ಲಿ ಬ್ಯುಸಿ ಇಡಬೇಕು. ಸೊ ಡೈವರ್ಟ್ ಪೊಲಿಟಿಕಲ್ ಕೆಲಸ ಏನಾದರೂ ಮಾಡ್ತಾ ಇದ್ದೀರಾ ನೀವು? ಹಾಗೆ ಅನಿಸ್ತಾ ಇದೆ ಯಾಕೋ ರಾಜಕೀಯವಾಗಿ. ಉದ್ದೇಶ ಇದೇ ಇರಬೇಕು ಅಂತ ಅನಿಸ್ತಾ ಇದೆ ನಿಮಗೆ. ಎಲ್ಲೇ ಇಷ್ಟೊತ್ತಿಗೆ ಯಾವನ್ರಿ ಸುಮ್ಮನೆ ಇರ್ತಾನೆ? ದೂರು ಕೊಡಲ್ವೇನ್ರಿ? ಯಾರಾದರೂ ಸುಮ್ಮನೆ ಇರ್ತಾರೆ? ಒಬ್ಬ ಸಚಿವರಿಗೆ ಈ ಥರ ಆಗಿದೆ, ಅಟೆಂಪ್ಟ್ ಆಗಿದೆ ಅಂತಂದಾಗ ಯಾರಾದರೂ ಹಿಂಗೆ ಇಟ್ಕೊಂಡು ಕೂಡ್ಕೊಳ್ತಾರ? ನಾನು ಬ್ಯುಸಿ ಇದ್ದೀನಿ, ಅವ್ರು ದೂರು ಕೊಟ್ಟಾಗ ನಾವು ತನಿಖೆ ಮಾಡಿಸ್ತೀವಿ. ಬೇರೆ ಸಂದರ್ಭದಲ್ಲಿ ಯಾಕೆ ತನಿಖೆಯನ್ನು ಮಾಡಿಸ್ಲಿಲ್ಲ? ಹಾಗಿದ್ದಾಗ ರೇವಣ್ಣ ಅವ್ರ ಪ್ರಕರಣ ಬಂದಾಗ ಯಾಕೆ ಹಂಗೆ ಮಾಡಿದ್ರಿ? ಸೂರಜ್ ಅವ್ರ ಪ್ರಕರಣ ಬಂದಾಗ ಯಾಕೆ ಹಂಗೆ ಮಾಡಿದ್ರಿ? ಪ್ರಜ್ವಲ್ ಅವ್ರ ಪ್ರಕರಣ ಯಾಕೆ ಬಂದು ಹಂಗೆ ಮಾಡಿದ್ರಿ? ಮುನಿರತ್ನ ಅವ್ರ ಪ್ರಕರಣದಲ್ಲಿ ಯಾಕೆ ಅಷ್ಟೊಂದು ಬೇಗ ಕ್ವಿಕ್ ಆಗಿ ತಗೊಂಡ್ರಿ? ಅಲ್ಲೆಲ್ಲ ಅಷ್ಟು ಕ್ವಿಕ್ ರಿಯಾಕ್ಷನ್ಗಳಿರುತ್ತೆ. ಇಲ್ಲಿ ನಿಮಗೆ ದೂರು ಕೊಡಬೇಕು, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ದೂರು ಕೊಡ್ತೀನಿ ಆಮೇಲೆ ಅಂತ ಅವ್ರು ಹೇಳ್ತಾರೆ. ಅವ್ರು ಕೊಟ್ಟ ಮೇಲೆ ನಾವು ತನಿಖೆ ಮಾಡ್ತೀವಿ ಅಂತಾರೆ. ಎಲ್ಲರೂ ಜನರನ್ನ ದಾರಿ ತಪ್ಪಿಸೋ ಉದ್ದೇಶ ನಿಮ್ಮಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಇದನ್ನು ಒಂದು ಡ್ರಾಮಾ ಮಾಡ್ತಾ ಇರಬೇಕು, ಇಲ್ಲ ಕೆಟ್ಟ ಹೆಸರು ತರಬೇಕಾಗು, ಇಲ್ಲ ಸರ್ಕಾರದ ಈ ಥರ ಬ್ಯುಸಿ ಇಡಬೇಕು ಅಂತ ಹೇಳಿ ಜನರ ಕಣ್ಣಿನಲ್ಲಿ. ಇನ್ನು ಹನಿ ಟ್ರ್ಯಾಪ್ ಗದ್ದಲದ ನಡುವೆ ಹೇಮಾವತಿ ಕಾಲುವೆ ವಿಚಾರವಾಗಿ ಸಚಿವ ಕೆ ಎನ್ ರಾಜಣ್ಣ ಕುಟುಂಬ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಬೆಂಬಲಿಗರ ನಡುವೆ ಶೀತಲ ಸಮರ ಶುರುವಾದಂಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಸಂಬಂಧಿಯೂ ಆಗಿರುವಂತಹ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ನನಗೆ ಫೋನ್ ಮಾಡಿ ಧಮಕಿ ಹಾಕ್ತಾರೆ ಅನ್ನೋ ಗಂಭೀರ ಆರೋಪವನ್ನು MLC ರಾಜೇಂದ್ರ ಅವರು ಮಾಡಿದ್ದಾರೆ. ನಮ್ಮ ತಾಲೂಕಿಗೆ ನೀರು ಬರೋದಕ್ಕೆ ನೀವು ಅಪ್ಪ ಮಗ ಯಾಕೆ ಅಡಚಣೆ ಮಾಡ್ತೀರಾ ಅಂತ ಆವಾಜ್ ಹಾಕಿದ್ದಾರೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ನಿಂದ ತೊಂದರೆ ಆಗೋದು ಮಧುಗಿರಿ ಮತ್ತು ಕೊರಟಗೆರೆ ತಾಲೂಕಿಗೆ. ನಮ್ಮ ಕುಡಿಯುವ ನೀರನ್ನು ನೀವು ದಾರಿ ಮಧ್ಯದಲ್ಲೇ ತಗೊಂಡ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಸಚಿವ ರಾಜಣ್ಣ ಪುತ್ರ ಪ್ರಶ್ನಿಸಿದ್ದಾರೆ. ನಿಮ್ಮ ಸಂಬಂಧಿ ಪ್ರಭಾವಿ ಸಚಿವರಿದ್ದಾರೆ ಅಂತ ನೀವು ನೀರು ತಗೊಂಡು ಹೋಗಬಹುದಾ ಅಂತ ಶಾಸಕ ರಂಗನಾಥರನ್ನ ಕೇಳಿದ್ದಾರೆ. ಆದರೆ ಈ ಆರೋಪವನ್ನು ಕುಣಿಗಲ್ ಶಾಸಕರು ತಳ್ಳಿ ಹಾಕಿದ್ದಾರೆ. ನಮಗೆ ಅಂತ ಹಿನ್ನೆಲೆ ಇಲ್ಲ ಅಂದಿದ್ದಾರೆ. ರಾಜೇಂದ್ರ ಏನು ಬೇಕಾದರೂ ಮಾತನಾಡಲಿ ಅಂತ DCM ಸುಮ್ಮನಾಗಿದ್ದಾರೆ. ಈ ಲಿಂಕ್ ಎಲ್ಲ ವಿಚಾರದಲ್ಲಿ ಫೋನ್ ಮಾಡಿ ನಾನು ಮತ್ತೆ ಮಾನ್ಯ ಸಚಿವರು ನಿಲ್ಲಿಸ್ತಾ ಇದ್ದೀವಿ ಆ ಒಂದು ಕೆಲಸ ಅಂತ ಹೇಳಿ ಫೋನ್ ಮಾಡಿ ಬಹಳಷ್ಟು ಧಮಕಿಗಳು ಹಾಕಿದ್ದಾರೆ. ನೀವ್ ಯಾಕೆ ನಿಲ್ಲಿಸ್ತೀರಾ, ನಮ್ ತಾಲೂಕಿಗೆ ನೀರ್ ಬರೋದನ್ನ ನೀವು ಅಡಚಣೆ ಅಪ್ಪ ಮಗ ಯಾಕೆ ಮಾಡ್ತೀರಾ ಅಂತ ಮಾತನ್ನ ಹೇಳಿದ್ದಾರೆ. ಈಗ ನಾವೇನಾದ್ರು ನಿಲ್ಸಿದೀವೇನಪ್ಪ? ಟೆಂಡರ್ ಆಗಿದೆ, ಕೆಲಸ ನಡೀತಿದೆ. ನೀವು ಲಿಂಕ್ ಕೆನಾಲ್ ಆಗ್ತಾ ಇರೋವಂಥದ್ದು ಅನಾನುಕೂಲ ಯಾರಿಗಾಗ್ತಿರೋದು? ನಮ್ಮ ತಾಲೂಕು ಕೊರಟಗೆರೆ ಅವ್ರಿಗೆ ಅದು ಅನಾನುಕೂಲ ಆಗುವಂತದ್ದು. ರಾಜೇಂದ್ರ ಅವರು ಎಲ್ಲೋ ಒಂದ್ ಕಡೆ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಆ ಗುಣ ಇಲ್ಲ ನನಗೆ. ನನ್ನ ಕುಟುಂಬ, ಕಾಂಗ್ರೆಸ್ ಕುಟುಂಬದ ಚೌಕಟ್ಟಲ್ಲಿ ನಾನು ಯಾವುದೇ ಕಾರಣಕ್ಕೂ ನಾನು ಪ್ರವೋಕ್ಗೆ ನಾನು ಆದಿ ಮಾಡಿಕೊಡಲ್ಲ. ನನ್ನ ತಾಲೂಕಿನ ಜನರ ಹಿತವನ್ನ ಕಾಪಾಡಲಿಕ್ಕೆ, ರೈತರ ಹಿತವನ್ನ ಕಾಪಾಡಲಿಕ್ಕೆ ನಾನು ತ್ಯಾಗ ಮಾಡ್ಲಿಕ್ಕೆ ತಯಾರಿದ್ದೇನೆ. ಮಾತಾಡ್ಲಿ, ಅವ್ರು ಏನ್ ಬೇಕಾದ್ರು ಮಾತಾಡ್ಲಿ, ಏನ್ ಬೇಕಾದ್ರು ಹೇಳಲಿ. ಹೇಮಾವತಿ ವಿಚಾರ ಇವತ್ತಲ್ಲ, ಸುಮಾರು 20-30 ವರ್ಷದಿಂದ YK ರಾಮಯ್ಯನವರು ಇದ್ದಂತ ಕಾಲದಿಂದ ಕೂಡ ಆ ವಿಚಾರ ಇತ್ತು. ಆಗ ಕೆಲಸ ಆಗ್ಬೇಕಾಯ್ತು, ಈಗ ಕೆಲಸ ನಡೀತಾ ಇದೆ. ಯಾರ್ಯಾರು ಧಮಕಿ ಹಾಕ್ಕೊಳ್ತಿರೋ, ಹೊಡೆದಾಡೋದು ಒಂದು ಬಾಕಿ ಇದೆ, ಧಮಕಿ ಹಾಕ್ಕೊಳ್ಳೋದಲ್ಲ, ಹೊಡೆದಾಡೋದೊಂದು ಬಾಕಿ ಇದೆ. ಅದನ್ನೊಂದು ಹಿಡ್ಕೊಂಬಿಡಿ, ಅದನ್ನ ಯಾಕೆ ಬಾಕಿ ಉಳಿಸ್ಕೊಂಡಿದ್ದೀರಾ? ಅಯ್ಯೋ.
ದೆಹಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಮನೆಯಲ್ಲಿ ಅಪಾರ ಹಣ ಪತ್ತೆ ಆರೋಪದ ಬಗ್ಗೆ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ನಿನ್ನೆಯೇ ಸುಪ್ರೀಂ ಕೋರ್ಟ್ ಸಿಜೆಗೆ 25 ಪುಟಗಳ ವರದಿ ಸಲ್ಲಿಸಿದ್ದಾರೆ. ಅದರಲ್ಲಿ ಜಸ್ಟಿಸ್ ಯಶವಂತ್ ವರ್ಮಾ ಹೇಳಿಕೆಯೂ ಕೂಡ ಅಡಕವಾಗಿದೆ. ಅಲ್ಲದೆ ದೆಹಲಿ ಪೊಲೀಸ್ ಆಯುಕ್ತರು ನೀಡಿದ ವರದಿ, ಫೋಟೋ, ವಿಡಿಯೋಗಳು ಇವೆ. ಈ ವರದಿಯನ್ನು ನಿನ್ನೆ ರಾತ್ರಿ ತನ್ನ ವೆಬ್ಸೈಟ್ನಲ್ಲಿ ಸುಪ್ರೀಂ ಕೋರ್ಟ್ ಹಂಚಿಕೊಂಡಿದೆ. ವರದಿಯಲ್ಲಿ ಆಂತರಿಕ ತನಿಖಾ ಪ್ರಕ್ರಿಯೆಯ ವಿವರಗಳು ಸಹ ಇವೆ. ಅರೆಬರೆ ಸುಟ್ಟ ಹಣದ ವಿಡಿಯೋವನ್ನು ಅಧಿಕೃತವಾಗಿ ಪ್ರಕಟಿಸಿದೆ. ಆದರೆ ಈ ಹಣವನ್ನು ನಾವ್ಯಾರೂ ಇಟ್ಟಿರಲಿಲ್ಲ. ತಮ್ಮ ವಿರುದ್ಧ ಪಿತೂರಿ ನಡೆದಿದೆ. ಸೂಕ್ತ ತನಿಖೆ ಆಗಬೇಕು ಅಂತ ಜಸ್ಟಿಸ್ ಯಶವಂತ್ ವರ್ಮಾ ವಿವರಣೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ಅಗತ್ಯ ಇದೆ ಅಂತ ದೆಹಲಿ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಅಭಿಪ್ರಾಯಪಟ್ಟಿದ್ದಾರೆ. ಈ ಬೆನ್ನಲ್ಲೇ ತನಿಖೆ ನಡೆಸೋಕೆ 3 ರಾಜ್ಯಗಳ ಹೈಕೋರ್ಟ್ ನ್ಯಾಯಮೂರ್ತಿಗಳನ್ನು ಒಳಗೊಂಡಂತಹ ತ್ರಿಸದಸ್ಯ ಸಮಿತಿಯನ್ನು ಸುಪ್ರೀಂ ಕೋರ್ಟ್ ರಚಿಸಿದೆ. ಈ ಸಮಿತಿಯಲ್ಲಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಅನು ಶಿವರಾಮನ್ ಸಹ ಇದ್ದಾರೆ. ಸದ್ಯ ಯಾವುದೇ ಕೇಸ್ಗಳ ವಿಚಾರಣಾ ಜವಾಬ್ದಾರಿಯನ್ನು ಯಶವಂತ್ ವರ್ಮಾ ಅವರಿಗೆ ನೀಡದಂತೆ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಸಿಜೆಐ ಆದೇಶವನ್ನು ನೀಡಿದ್ದಾರೆ. ಸೊ ಏನಿದೆ ಜಸ್ಟಿಸ್ ವರ್ಮಾ ಅವರ ಹೇಳಿಕೆಯ ಪ್ರಮುಖ ಅಂಶ ಅನ್ನುವಂಥದ್ದು ನೋಡ್ಬಿಡೋಣ. ನಾನು ನನ್ನ ಕುಟುಂಬಸ್ಥರು ಸ್ಟೋರ್ ರೂಮ್ನಲ್ಲಿ ಯಾವುದೇ ಹಣವನ್ನು ಇಟ್ಟಿಲ್ಲ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಯಾವುದೇ ಹಣವನ್ನು ಇಟ್ಟಿಲ್ಲ ಅಂತ. ಅಲ್ಲಿ ಸಿಕ್ಕಿದೆ ಎನ್ನಲಾದ ನಗದು ನಮಗೆ ಸೇರಿದ್ದು ಎಂಬ ವಾದವನ್ನು ನಾನು ಖಂಡಿಸ್ತೀನಿ ಅಂತ ಹೇಳಿದ್ದಾರೆ. ಆ ನಗದು ನಮ್ಮ ಬಳಿ ಇದೆ ಅಥವಾ ಸಂಗ್ರಹಿಸಿದ್ದೇವೆ ಎಂಬ ಕಲ್ಪನೆಯೇ ಅಸಂಬದ್ಧ ಅನ್ನುವಂಥದ್ದು ಅವರ ವಾದ. ಸಿಬ್ಬಂದಿ ಮುಕ್ತವಾಗಿ ಪ್ರವೇಶಿಸಬಹುದಾದ ಕಡೆಗೆ ಹಣ ಸಂಗ್ರಹ ಎಂಬ ಆರೋಪ ನಂಬರವಲ್ಲ. ಕರೆಕ್ಟ್. ಸ್ಟೋರ್ ರೂಮ್ನಲ್ಲಿ ಯಾವನ ಹಣ ಸಂಗ್ರಹ ಮಾಡಿರ್ತಾರೆ. ಆಮೇಲೆ ಬೆಂಕಿ ಹತ್ಕೊಂಡಿದೆ ಅಂತಂದಾಗ ಯಾರಾದರೂ ಇಟ್ಟವರು ಅಷ್ಟೊಂದು ದುಡ್ಡನ್ನು ಫಸ್ಟ್ ದುಡ್ಡು ತಕ್ಕೊಳ್ಳೋಕೆ ನೋಡ್ತಾರೆ. ಬೆಂಕಿ ಆರಿಸೋಕೆ ಇನ್ನೊಬ್ಬರನ್ನ ಕರೆಸ್ಬಿಡೋಕೆ ಬರೋದಿಲ್ಲ. ಅಲ್ಲಿ ಅದು ಬರುತ್ತೆ ಪ್ರಶ್ನೆ. ಸ್ಥಳದಲ್ಲಿದ್ದ ಹಾಜರಿದ್ದ ಯಾರಿಗೂ ಕೂಡ ಹಣ ಸಿಕ್ಕಿಲ್ಲ. ರಿಜಿಸ್ಟರ್ ವರದಿಯಲ್ಲಿ ನಗದಿನ ಉಲ್ಲೇಖವಿಲ್ಲ. ಇದು ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಲು ಅಪಪ್ರಚಾರ ಮಾಡಲು ನಡೆಸಲಾದಂತಹ ಪಿತೂರಿ ಅಂತ ಅವರು ಹೇಳ್ತಾ ಇದ್ದಾರೆ. ನ್ಯಾಯಮೂರ್ತಿಯಾಗಿ ನನ್ನ ಕಾರ್ಯವೈಖರಿಯ ಬಗ್ಗೆ ತನಿಖೆ ನಡೆಸಬೇಕು ಅಂತ ಮನವಿಯನ್ನ ಅವರು ಮಾಡಿಕೊಂಡಿದ್ದಾರೆ. ಇನ್ನು ಸರ್ಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕಲ್ಪಿಸುವಂತಹ ವಿಧೇಯಕ ಸರ್ಕಾರ ಮತ್ತು ರಾಜಭವನದ ಮಧ್ಯೆ ಸಮರಕ್ಕೆ ವೇದಿಕೆ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಕಾನೂನು ತಜ್ಞರ ಸಲಹೆ ಪಡೆದು ಮುಂದುವರಿಯಲು ಗವರ್ನರ್ ಚಿಂತನೆಯನ್ನು ನಡೆಸಿದ್ದಾರೆ. ಇನ್ನು ಈ ವಿಧೇಯಕ ವಿರೋಧಿಸಿ ಬಿಜೆಪಿ ನಡೆಸಲು ಉದ್ದೇಶಿಸಿರುವಂತಹ ಹೋರಾಟಕ್ಕೆ ಬೆಂಬಲ ಕೊಡದಿರಲು ಜೆಡಿಎಸ್ ತೀರ್ಮಾನಿಸಿದೆ ಅನ್ನುವಂಥ ಸುದ್ದಿ ಹಬ್ಬಿದೆ. ಅದು ಸುದ್ದಿ ಹಬ್ಬಿರೋದಷ್ಟೇ. ಆದರೆ ಅಂಥದ್ದೇನಿಲ್ಲ. ನಾವು ಜೆಡಿಎಸ್ ವರಿಷ್ಠರೊಂದಿಗೆ ಚರ್ಚೆ ಮಾಡಿ ಜಂಟಿ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮುಸ್ಲಿಂ ಮೀಸಲಾತಿಯನ್ನು ಆರ್ಎಸ್ಎಸ್ ತೀವ್ರವಾಗಿ ವಿರೋಧಿಸಿದೆ. ಧರ್ಮಾಧಾರಿತ ಮೀಸಲಾತಿಯೇ ಅಸಂವಿಧಾನಿಕ ಎನ್ನುವ ಮೂಲಕ ಕರ್ನಾಟಕ ಸರ್ಕಾರದ ನಡೆಯನ್ನು ವಿರೋಧಿಸಿದೆ. ಇದೇ ವೇಳೆ ವಕ್ಫ್ ಬಿಲ್ ಅನ್ನ ಸಮರ್ಥಿಸಿದೆ. ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡುತ್ತೇನೆ. ಸುರೇಶ್ ಬಾಬು ಹತ್ರ ಚರ್ಚೆನೂ ಕೂಡ ಮಾಡಿದ್ದೇನೆ. ಎಲ್ಲವೂ ಕೂಡ ಸರಿ ಇದೆ. ನೀವು ಅನ್ಕೊಂಡ ರೀತಿ ಏನಿಲ್ಲ. ಅವರು ಕೂಡ ಬೆಂಬಲ ನೀಡ್ತಾರೆ ಅನ್ನುವ ನಿರೀಕ್ಷೆ ನಮ್ದಿದೆ. ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ಚರ್ಚೆ ಮಾಡುತ್ತೇನೆ. ಸುರೇಶ್ ಬಾಬು ಹತ್ರ ಚರ್ಚೆನೂ ಕೂಡ ಮಾಡಿದ್ದೇನೆ. ಎಲ್ಲವೂ ಕೂಡ ಸರಿ ಇದೆ. ನೀವು ಅನ್ಕೊಂಡ ರೀತಿ ಏನಿಲ್ಲ. ಅವರು ಕೂಡ ಬೆಂಬಲ ನೀಡ್ತಾರೆ ಅನ್ನುವ ನಿರೀಕ್ಷೆ ನಮ್ದಿದೆ. ಭಾರತದ ಸಂವಿಧಾನದಲ್ಲಿ ರಿಲಿಜನ್ ಆಧಾರಿತ ರಿಸರ್ವೇಷನ್ಗೆ ಅವಕಾಶ ಇಲ್ಲ. ಎನಿಬಡಿ ಹೂ ಥಿಂಕ್ಸ್ ಆಫ್ ದಿಸ್ they are going against the wishes of the founding fathers of the constitution. वक्फ के बारे में सरकार ने कमीशन बनाया है. वो क्या लेके आएंगे देखेंगे. जो हुआ है अभी तक का वो सही दिशा में चला है. ಇಲ್ಲಿವರೆಗೂ ಅರ್ಥ ಆಗ್ತಿಲ್ಲ. ಸಂವಿಧಾನದ ಬಗ್ಗೆ ಮಾತನಾಡುವಂಥ ಕಾಂಗ್ರೆಸ್, ಸಂವಿಧಾನದ ಬುಕ್ಕನ್ನು ಹಿಡ್ಕೊಂಡು ಓಡಾಡುವಂಥ ರಾಹುಲ್ ಗಾಂಧಿ ಅವರು ಅಂಬೇಡ್ಕರ್ ಅವರ ಬಗ್ಗೆ ಅತಿಯಾದಂಥ ಪ್ರೀತಿಯನ್ನು ಇತ್ತೀಚೆಗೆ ತೋರಿಸೋಕೆ ಶುರು ಮಾಡಿದ ನಂತರ ಅದು ಹೆಂಗ್ರಿ ಸಂವಿಧಾನ ವಿರುದ್ಧವಾಗಿ ನೀವು ನಡ್ಕೊಳ್ತೀರಾ? ಧರ್ಮಾಧಾರಿತವಾಗಿರುವಂಥ ಮೀಸಲಾತಿಯನ್ನು ಕೊಡುವ ವಿಚಾರದಲ್ಲಿ ಎಲ್ಲಿದೆ ನಿಮಗೆ ಅವಕಾಶ? ಸಂವಿಧಾನದಲ್ಲಿ ಇದೆಯಾ? ಹಾಗಿದ್ದಾಗ ನೀವು ಯಾವ ಪ್ರೀತಿಯನ್ನು ಸಂವಿಧಾನದ ಮೇಲೆ ತೋರಿಸ್ತಾ ಇದ್ದೀರಾ? ಯಾವ ಪ್ರೀತಿಯನ್ನು ಅಂಬೇಡ್ಕರ್ ಅವ್ರ ಮೇಲೆ ತೋರಿಸ್ತಾ ಇದ್ದೀರಾ? ಎಲ್ಲವೂ ಕೂಡ ತೋರಿಕೆಗೋಸ್ಕರ ಅನ್ನೋದು ಮೇಲ್ನೋಟಕ್ಕಂತೂ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಾಂದರೆ ಧರ್ಮಾಧಾರಿತವಾಗಿ ಮೀಸಲಾತಿ ಎಲ್ಲಿಂದ ಬರುತ್ತೆ ಹೇಳಿ? ಎಲ್ಲೇ ಇದೆ ಹೇಳಿ ಧರ್ಮಾಧಾರಿತವಾಗಿ ಕೊಡೋಕ್ಕೆ?